ರೆಸಿಗ್ನೇಷನ್ ಕೊಡಬೇಕು. ಇವಾಗ ಇನ್ನೂ ಒಂದು ಪ್ರೊಟೆಸ್ಟ್ ಸ್ಟಾರ್ಟ್ ಆಗೈತೆ. ಅಂದರೆ ಮಕ್ಕಳ ಮೇಲೆ ಬ್ಯಾಲೆಟ್ ಗನ್ಸನ್ನು ಹಾರಿಸಿದ್ದಾರೆ, AK-47 ಹಿಡ್ಕೊಂಡು ನಿಂತಿದ್ದಾರೆ ಮಕ್ಕಳನ್ನ ಹೆದರ್ಸೋದಕ್ಕೆ, ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ. ಇದಕ್ಕೆಲ್ಲ ಆರ್ಡರ್ ನೀಡಿರೋದೇ ಅಮಿತ್ ಶಾ ಅವರು ಅಂತ ಹೇಳಿ ಅಮಿತ್ ಶಾ ಅವ್ರ ವಿರುದ್ಧವಾಗಿ ಜಂತರ್ ಮಂತರ್ನಲ್ಲಿ ಮತ್ತೆ ಇವಾಗ ಪ್ರೊಟೆಸ್ಟ್ ಕೊಡೋದೈತೆ. ಅಮಿತ್ ಶಾ ಮಸ್ಟ್ ಹ್ಯಾವ್ ಟು ರಿಸೈನ್ ಅಂತ ಒಂದು ಪ್ರೊಟೆಸ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಏನಂತೀರ ನೀವು, ಹಿಂದೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತಿರೋದೇ ಕಾಂಗ್ರೆಸ್ಸು. ಆಮೇಲೆ ಚಂದ್ರಬಾಬು ನಾಯ್ಡು ಅವರನ್ನು ಹೊಡ್ಕೊಬೇಕು, ಹೌದಾ, ನಿತೀಶ್ ಕುಮಾರರನ್ನು ಹೊಡ್ಕೊಬೇಕು, ತಮ್ಮ ಒಂದು ಪಂಗಡಕ್ಕೆ ಸೇರಿಸ್ಕೊಬೇಕು, ಅವ್ರನ್ನ ಈ ಕಡೆ ಸೇರಿಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡ್ತವ್ರೆ. ಬಟ್ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಆಗಿದೆಯಾ ಕಾಂಗ್ರೆಸ್ಗೆ? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂತಂದರೆ, ಯಾರು ನಮ್ಮವರು ಇರ್ತಾರೋ ಅವ್ರ ಮೇಲೇ ದುರ್ಲಕ್ಷ್ಯ ಮಾಡ್ತಾ ಇರ್ತಾರೆ. ಕಾಂಗ್ರೆಸ್ ಹೋಲ್ ಓವರ್ ಇಂಡಿಯಾದಲ್ಲಿ ಹಿಂದೆ ಇಂದಿರಾ ಗಾಂಧಿ ಸರ್ಕಾರದಲ್ಲೂ ಕೂಡ ಇಂದಿರಾ ಗಾಂಧಿಯರನ್ನು ಇಲ್ಲಿಂದ ಆರಿಸಿ ಕಳಿಸಿದ್ದೇ ಕರ್ನಾಟಕ, ಚಿಕ್ಕಮಗಳೂರಿಂದ ಆರಿಸಿ ಹೋಗ್ತಾರೆ. ಆವಾಗ ಕೂಡ ಕಾಂಗ್ರೆಸ್ಗೆ ಕರ್ನಾಟಕನೇ ಕೈ ಹಿಡಿತು. ಇವಾಗ ಕೂಡ ದೇಶದ ವಿವಿಧೆಲ್ಲೆಡೆ ಕಾಂಗ್ರೆಸ್ ಪತನವಾಗೋಗ್ಬಿಟ್ಟೈತೆ. ಆದರೂ ಕೂಡ ಇಲ್ಲಿ ಕೈ ಹಿಡಿದಿದ್ದೇ ಕರ್ನಾಟಕ.